ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂಥದ್ದು. ಇವತ್ತು ಅಕ್ಟೋಬರ್ 3ನೇ ತಾರೀಕು, ನಿನ್ನೆ ಗಾಂಧಿ ಜಯಂತಿ ಪ್ರಯುಕ್ತ ನಿಮಗೆ ಹಣ ಎಲ್ರಿಗೂ ಕೂಡ 12ನೇ ಹಾಗೂ 13ನೇ ಕಂತಿನ ಹಣ ಜಮಾ ಆಗಬೇಕಿತ್ತು, ಆದರೆ ಆಗಿಲ್ಲ. ಆಗುವಂಥ ಚಾನ್ಸಸ್ ಕಮ್ಮಿ ಇದೆ ಅಂತ ನಿಮಗೆ ಹೇಳಿದ್ದೆ. ಆದರೆ ಇವತ್ತು ಅಕ್ಟೋಬರ್ 3ನೇ ತಾರೀಕು ನಿಮಗೆ ಹಣ ಜಮಾ ಆಗುತ್ತಾ ಇಲ್ವಾ, ಯಾರ್ಯಾರಿಗೆಲ್ಲ ಹಣ ಜಮಾ ಆಗಿದೆ ಈಗಾಗಲೇ ಅಂತ ನಿಮಗೆ ತಿಳಿಸ್ಕೊಡ್ತೇನೆ. ಈಗ ಹಣ ಬಿಡುಗಡೆ ಆಗಿದೆ, ಹಾಗಾದರೆ ಯಾರ್ಯಾರಿಗೆ ಆಗಿದೆ, ನಿಮಗೆ ಯಾವಾಗ ಬಂದು ತಲುಪುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ. ಯಾರೆಲ್ಲ ವಿಡಿಯೋನ ನೋಡ್ತಿದ್ರೆ ಎಲ್ಲರೂ ಕೂಡ ತಪ್ಪದೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೋ ಜನ ವಿಡಿಯೋನ ನೋಡ್ತಿದ್ರು ಕೂಡ ಸಬ್ಸ್ಕ್ರೈಬ್ ಆಗ್ತಿಲ್ಲ, ಹಾಗೆ ಇವಾಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲ ರೀತಿಯಾದಂಥ ಅಪ್ಡೇಟ್ಸು ನಿಮಗೆ ಈ ಒಂದು ಚಾನಲಲ್ಲಿ ಸಿಗ್ತಾ ಹೋಗುತ್ತೆ. ಹಾಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದೇ ಒಂದು ಲೈಕ್ನ ಮಾಡಿ. ಓಕೆ ಸ್ನೇಹಿತರೆ, ನಿಮಗೆ ಈಗ ಗೃಹಲಕ್ಷ್ಮಿ ಹಣದ ಬಗ್ಗೆ ನಿಮಗೆ ಬೇಸತ್ತು ಹೋಗಿದ್ದೀರಾ ಅಂತಲೇ ಹೇಳ್ಬೋದು. ಈಗ 11ನೇ ಕಂತಿನ ಹಣ ರಿಲೀಸ್ ಆಗಿ 2 ತಿಂಗಳಾದರೂ ಕೂಡ 12ನೇ ಕಂತು ಹಾಗೆ 13ನೇ ಕಂತಿನ ಹಣ ಬಂದಿಲ್ಲ. ಈಗಾಗಲೇ 14ನೇ ಕಂತಿನ ಹಣ ಬರುವಂಥ ಟೈಮ್ ಕೂಡ ಬಂದರೂ ಕೂಡ ಈ ಹಿಂದೆ 12 ಹಾಗೆ 13ನೇ ಕಂತಿನ ಹಣ ಬಂದಿಲ್ಲ. ನಿಮ್ಗೆಲ್ಲರೂ ಕೂಡ ಈಗಾಗಲೇ ಬೇಜಾರು ಆಗಿರುವಂಥದ್ದು. 2000 ಹಣ ಭಾಳ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಬಡವರಿಗಾಗಿರಲಿ ಎಲ್ಲರೂ ಕೂಡ 2000 ಹಣ ಯಾರೆಲ್ಲ ತಗೊಳ್ತಾ ಇದ್ರು ಎಲ್ಲರೂ ಕೂಡ ಈಗ 2000 ಹಣ ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಈಗ 12 ಮತ್ತು 13ನೇ ಕಂತಿನ ಹಣ ಹಾಗೆ 14ನೇ ಕಂತಿನ ಹಣದ ಬಗ್ಗೆ ಒಂದಿಷ್ಟು ಬಿಗ್ಗೆಸ್ಟ್ ಅಪ್ಡೇಟ್ಗಳು ಬಂದಿದೆ, ನಿಮಗೆ ತಿಳಿಸ್ಕೊಡ್ತೇನೆ. ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಮುಂದುವರ್ಸೋಣ. ಹೊಸ ಅಪ್ಡೇಟ್ ಏನು ಅಂತ ಅಂದರೆ, ಎಲ್ಲರೂ ಕೂಡ ಹೊಸ ಅಪ್ಡೇಟ್ಗಾಗಿ ಕಾಯ್ತಾ ಇದ್ರಿ. ನಿನ್ನೆ ಅಕ್ಟೋಬರ್ 2 ಇತ್ತು, ಗಾಂಧಿ ಜಯಂತಿ ಪ್ರಯುಕ್ತ ಏನಾದರೂ ಹಣ ಬರ್ಬೋದಾ ಅಂತ ಕಾಯ್ತಾ ಇದ್ರಿ, ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ರು. ಆದರೆ ನಿನ್ನೆ ನಿಮಗೆ ಹಣ ಬಂದಿಲ್ಲ ಅಂತಾನೆ ಹೇಳ್ಬೋದು. ಎಷ್ಟೋ ಜನಕ್ಕೆ ಹಣ ಬರಬೇಕಾಗಿತ್ತು, ಆದರೆ ಬಂದಿಲ್ಲ. ಈಗಾಗಲೇ ನಿಮಗೆ ಇವಾಗಲೇ ಕಮೆಂಟ್ ಮಾಡಿ ಯಾರ್ಯಾರಿಗೆ ಹಣ ಬಂದಿದೆ ಬಂದಿಲ್ಲ ಅಂತ, ಎಲ್ಲರೂ ಕೂಡ ಕನ್ಫರ್ಮೇಷನ್ ಆಗುವಂಥದ್ದು. ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ತಪ್ಪದೆ ಇವಾಗಲೇ ಕಮೆಂಟ್ನ ಮಾಡಿ. ಓಕೆ, ಎಷ್ಟೋ ಜನಕ್ಕೆ ಈಗ 12ನೇ ಕಂತಿನ ಹಣ ಬಂದಿಲ್ಲ ಅಂತ ನೀವು ಯೋಚನೆ ಮಾಡ್ತಿದ್ರೆ, ಆದರೆ 1ನೇ ಕಂತಿನ ಹಣ ಕೂಡ ಕೆಲವೊಂದಿಷ್ಟು ಜನಗಳಿಗೆ ಬಂದಿಲ್ಲ, ಇನ್ನೂ ಕೂಡ ಬಾಕಿ ಇದೆ ಅವ್ರಿಗೆ ಬರೋದು. ಈಗ ನಿಮಗೆ ಏನು ಅಂತ ಅಂದರೆ, ಈಗ ನಿಮಗೆ ಹಣ ಬರೋದು ಕನ್ಫರ್ಮ್ ಅಂತಲೇ ಹೇಳ್ಬೋದು. ಇನ್ನೊಂದು ವಾರದಲ್ಲಿ ನಿಮಗೆ 12ನೇ ಕಂತಿನ ಹಣ ಬಂದು ತಲುಪುವಂಥದ್ದು. ಯಾಕೆ ಅಂತ ಅಂದರೆ, ಈಗ ನಿಮ್ಮ ಒಂದು ಹಣ ಏನಿದೆ ಬರೋದಕ್ಕೆ ರೆಡಿ ಆಗಿರುವಂಥದ್ದು. ನಿಮ್ಮ ಒಂದು ಹಣ ಬ್ಯಾಂಕಿಂದ ಏನಿದೆ ಬ್ಯಾಂಕಿಗೆ ಬಂದಿರುವಂಥದ್ದು, ಆ ಒಂದು ಬ್ಯಾಂಕಿಂದ ಏನಿದೆ ನಿಮ್ಮ ಒಂದು ಖಾತೆಗಳಿಗೆ ಜಮಾ ಆಗಬೇಕಾಗಿದೆ. ಇನ್ನು 1 ವಾರದ ಒಳಗಡೆ ಬರ್ಬೋದು ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಮಾಹಿತಿಯನ್ನು ನಿಮಗೆ ಕೊಟ್ಟಿರುವಂಥದ್ದು. ಇದು ನ್ಯೂ ಅಪ್ಡೇಟ್ ಅಂತಲೇ ಹೇಳ್ಬೋದು. ಇನ್ನೊಂದು ನ್ಯೂ ಅಪ್ಡೇಟ್ ಏನು ಬಂದಿರುವಂಥದ್ದು ಅಂತಂದರೆ, ಈಗ ನಿಮಗೆ ದಸರಾ ವಿಶೇಷತೆ ಏನಿದೆ, ಆ ಒಂದು ದಸರಾ ವಿಶೇಷದ ಪ್ರಯುಕ್ತ ಅದರ ಒಳಗಡೆ ನಿಮಗೆ 12ನೇ ಕಂತಿನ ಹಣ ನಿಮಗೆ ಏನು ಬಾಕಿ ಇದೆ, ಆ ಒಂದು 12ನೇ ಕಂತಿನ ಹಣ ನಿಮಗೆ ಬಂದು ತಲುಪುವಂಥದ್ದು. ನಾಳೆ ಇಲ್ಲ ಅಂತಂದರೆ 1 ವೀಕ್ ಒಳಗಡೆ, 1 ವಾರದ ಒಳಗಡೆ ನಿಮಗೆ ದಸರಾ ಹಬ್ಬದ ಒಳಗಡೆ ನಿಮ್ಮ ಒಂದು ಖಾತೆಗೆ ಹಣ ಬಂದು 100% ತಲುಪುತ್ತೆ ಅಂತಾನೆ ಹೇಳ್ಬೋದು. 13ನೇ ಕಂತಿನ ಹಣ ಏನಿದೆ ಅದು ಕೂಡ ಬಂದು ತಲುಪುತ್ತೆ. ಅದು ಯಾವಾಗ ಬರುತ್ತೆ ಅಂತಂದರೆ, 12ನೇ ಕಂತಿನ ಹಣ ಬಂದ ಆದ್ಮೇಲೆ 13ನೇ ಕಂತಿನ ಹಣ ನಿಮಗೆ ಬಂದು ತಲುಪುವಂಥದ್ದು. 12ನೇ ಕಂತಿನ ಹಣ ಏನು ಬರುತ್ತೆ ಅದಾದ್ಮೇಲೆ ಒಂದು 4 ರಿಂದ 5 ದಿನದ ಒಳಗಡೆ ನಿಮಗೆ 13ನೇ ಕಂತಿನ ಹಣ ಬರುತ್ತೆ. ನೀವು ಕೇಳ್ಬೋದು 4000 ಹಣ ಒಟ್ಟಿಗೆ ಬರುತ್ತಾ ಅಂತ ಅಂದರೆ, ಇಲ್ಲ, 4000 ಹಣ ಒಟ್ಟಿಗೆ ಬರೋದಿಲ್ಲ. ಫಸ್ಟ್ 2000 ಬರುತ್ತೆ, ಅದಾದಮೇಲೆ 2000 ಬರುತ್ತೆ. ಯಾಕೆ ಅಂತಂದರೆ, ರಾಜ್ಯ ಸರ್ಕಾರದಲ್ಲಿ ಈಗ ಬಂಡವಾಳದ ಕೊರತೆ ಇರುವಂಥ ಕಾರಣದಿಂದ ಹೀಗಾಗಿ ಮ್ಯಾನೇಜ್ ಮಾಡುವುದರ ಸಲುವಾಗಿ ನಿಮಗೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ನಿಮಗೆ ಇನ್ನೂ 2 ರಿಂದ 3-4 ದಿನಗಳ ಕಾಲ ನೀವು ವೆಯ್ಟ್ ಮಾಡಿ. 12ನೇ ಕಂತಿನ ಹಣ ಬರುವಂಥ ಚಾನ್ಸಸ್ ಎಲ್ಲ ಇದೆ. ನಿಮ್ಮ ಒಂದು ಅಕೌಂಟ್ ಏನಿದೆ ಗೃಹಲಕ್ಷ್ಮಿಯ ಒಂದು ಅಕೌಂಟ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ತಾ ಇರಿ, ನಿಮ್ಮ ಒಂದು ಹಣ ನಿಮಗೆ ಬಂದು ತಲುಪಿರುತ್ತೆ ಅಂತ ಹೇಳ್ತಾ, ನಿಮಗೆ ಹಣ ಬಂದಿದೆಯಾ ಇಲ್ವಾ, ಈಗಾಗಲೇ ಎಷ್ಟು ಹಣ ಬಂದಿದೆ ಅಂತ ಇವಾಗಲೇ ಕಮೆಂಟ್ ಮಾಡಿ. ಟೋಟಲ್ ಆಗಿ 1 ರಿಂದ 11ನೇ ಕಂತಿನ ಹಣ ನಿಮಗೆ ಬಂದಿದೆ ಇಲ್ವಾ ಅಂತಲೂ ಕೂಡ ಕಮೆಂಟ್ ಮಾಡಿ. ಹಾಗೆ ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿಯಂಥ ಎಲ್ಲ ಅಪ್ಡೇಟ್ಸು ನಿಮಗೆ ತಿಳಿಸ್ತಾ ಹೋಗ್ತಾನೆ. ಹಾಗೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋಗೆ ಒಂದೇ ಒಂದು ಲೈಕ್ನ ಮಾಡಿ. ಓಕೆ, ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾನೆ ವೀಕ್ಷಕರೇ. ಎಲ್ಲರೂ ಟೇಕ್ ಕೇರ್, ಬಾಯ್ ಸ್ನೇಹಿತರೆ.